ರಜನಿ ನೋಡಲು ಸುಮಾರಾಗಿದ್ದರೂ ಅವಳ ಸೌಮ್ಯ ಸ್ವಭಾವ, ಚುರುಕು ಬುದ್ಧಿವಂತಿಕೆಯಿಂದ ಮನೆ ಮಂದಿಗೆಲ್ಲ ತುಂಬ ಮೆಚ್ಚುಗೆಯಾಗಿದ್ಲು. ಗೌರಮ್ಮನಿಗಂತೂ ಸೊಸೆಯನ್ನು ಎಷ್ಟು ಉಪಚರಿಸಿದ್ರೂ ಸಾಲದು. ಅವಳು ನಮ್ಮ ಪ್ರಸನ್ನನಷ್ಟೇ ಓದಿದ್ದಾಳಂತೆ. ಆದರೂ ಸ್ವಲ್ಪ ಕೂಡ ಬಿಂಕ ಜಂಬ ಏನೂ ಇಲ್ಲ. ಬಂದ 2 ದಿನದಲ್ಲಿ ನಮಗೆಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾಳೆ ಎಂದು ಹಲವು ಬಾರಿ ಉದ್ಗಾರ ತೆಗೆದಿದ್ರು. 6 ತಿಂಗಳ ಮಗು ಅನುಷಾ ಎಲ್ಲರ ಕಣ್ಗೊಂಬೆ. ಪ್ರಶಾಂತನ ಕೈಯಿಂದ ಪ್ರಮೋದನ ತೋಳುಗಳಿಗೆ, ಅವನ ತೋಳಿನಿಂದ ಅಜ್ಜಿ ತಾತನ ಮಡಿಲಿಗೆ ಸದಾ ಮನೆಯವರೆಲ್ಲ ಬಳಿಗೂ ಹೊಸ ಮುಖವೆನ್ನದೆ ಹೋಗ್ತಿತ್ತು. ಮೊದಲಿಗಿಂತ ಕೆಂಪಗೆ ಮೈ ತುಂಬಿಕೊಂಡಿದ್ದ ಪ್ರಸನ್ನ ಹೆಚ್ಚು ಬದಲಾಯಿಸಿರಲಿಲ್ಲ. ಅವನು ತಂದೆ ತಾಯಿಗಾಗಿ ಓವರ್ ಕೋಟ್, ಶಾಲು, ಪ್ರಮೋದನಿಗಾಗಿ ಜೀನ್ಸ್ ಟೀ ಶರ್ಟ್ಗಳು, ಪ್ರಶಾಂತನಿಗಾಗಿ ಇಂಪಾರ್ಟೆಂಟ್ ವಾಚ್, ಸುಕನ್ಯಾಳಿಗಾಗಿ 4-5 ಸೀರೆಗಳನ್ನು ತಂದಿದ್ದ. ಪ್ರಶಾಂತನಿಗೆ ಆಗಲೂ ಪತ್ನಿಯ ಸ್ವಭಾವದ ಬಗ್ಗೆ ತುಂಬ ಬೇಸರವಾಗಿತ್ತು. ಅಪರೂಪಕ್ಕೆ ಬಂದ ಅಣ್ಣ ಅತ್ತಿಗೆಯನ್ನು ನೋಡಲು ಅವಳು ನಿರಾಕರಿಸಿ, ನಾನು ಆ ಮನೆ ಹೊಸಲು ತುಳಿಯಲ್ಲ ಅಂತ ಒಂದ್ಸಲ ನಿರ್ಧಾರ ಮಾಡಾದ್ಮೇಲೆ ಮುಗೀತು. ನಿಮ್ಮ ಅಣ್ಣ ಅತ್ತಿಗೆಗೇನು ನಮ್ಮನೆಗೆ ಬರೋಕ್ಕೆ ಹೇಳಿ ಎಂದು ಅನವಶ್ಯಕ ಗಲಭೆ ಮಾಡಿದ್ಲು. ನೀನು ಒಂದ್ಸಲನೂ ಬಂದು ಅವರಿಗೆ ಮುಖಾನೇ ತೋರಿಸದೆ ಇದ್ದರೆ ಅವರು ಹೇಗೆ ನಿಮ್ಮನೆಗೆ ಬರ್ತಾರೆ ಸುಕನ್ಯಾ? ಈ ಅರ್ಥವಿಲ್ಲದ ಹಠ, ಕೋಪದಿಂದ ಯಾಕೆ ನನ್ನ ಪ್ರಾಣ ತೆಗಿತಿದೀಯ? ಅವನು ಬೇಸತ್ತು ನುಡಿದಿದ್ದ. ಸುಕನ್ಯಾ ಗಂಡ ಎಷ್ಟು ಕೇಳ್ಕೊಂಡ್ರೂ ಬಗ್ಲಿಲ್ಲ. ಅದನ್ನು ಯಾವ ಅಹಂಕಾರ ಕೊಟ್ಟರೂ ಸುಗಂಧ ಕಡಿಮೆ ಆಗಲ್ಲ. ಅದೇ ಮಣ್ಣಿನ ಗೊಂಬೆಗೆ ನೀರು ಬರೆಸಿದ್ರೆ ಅದು ಮಣ್ಣಲ್ಲಿ ಮಣ್ಣಾಗಿ ಕರಗಿ ಹೋಗುತ್ತೆ, ಕೈಗೆ ಕೆಸರು ಅಂಟಿಕೊಳ್ಳುತ್ತೆ. ರಾಮಚಂದ್ರಯ್ಯ ಸೊಸೆ ಗುಣ ಅರಿತಿದ್ರಿಂದ ಬೇಕೆಂದೇ ಮಗನನ್ನು ಅವಳ ಬಗ್ಗೆ ಪ್ರಶ್ನಿಸಲಿಲ್ಲ. ಗೌರಮ್ಮ ಗುಟ್ಟಾಗಿ ಪ್ರಶಾಂತನನ್ನು ವಿಚಾರಿಸಿದಾಗ ಅವನು ಬೇಸರದಿಂದ, ಅಮ್ಮ, ನನ್ನ ಹೆಂಡತಿ ಸ್ವಭಾವ ಅಣ್ಣ ಅತ್ತಿಗೆಗೆ ಗೊತ್ತಾಗೋದು ಬೇಡ. ಅವಳ ಜೊತೆ ಏಕ್ಕೊಂಡು ಬಾಳೋದು ನನ್ನ ಹಣೆ ಬರಹ. ಅವಳ ಪಾಡಿಗೆ ಅವಳನ್ನು ಬಿಟ್ಬಿಡಿ ಎಂದಿದ್ದ. ಪ್ರಸನ್ನ ರಜನಿಗೆ ಅತ್ತೆ ಮಾವನಿಂದ ಸುಕನ್ಯಾಳ ಬಗ್ಗೆ ತಿಳಿದಿತ್ತೋ ಏನೋ. ಹೆಚ್ಚು ಕೆದಕಲು ಇಷ್ಟವಿಲ್ಲದೆ ಅವಳ ಉಡುಗೊರೆಯನ್ನು ಪ್ರಶಾಂತನಿಗೆ ಕೊಟ್ಟಿದ್ರು. ನವಿರಾದ ಬಣ್ಣ ಬಣ್ಣದ ಸೀರೆಗಳನ್ನು ತೆಗೆದು ನೋಡಿದ ಸುಕನ್ಯಾ ಮುಖದುಮುಕಿಸ್ಕೊಂಡು, ನಾನೇನು ಈ ಸೀರೆಗಳಿಗೆ ಗತಿಗೆಟ್ಟಿಲ್ಲ. ನನ್ನ ಫ್ರೆಂಡ್ಸ್ ಬೇಕಾದಷ್ಟು ಜನ ಅಮೇರಿಕಾದಲ್ಲಿದ್ದಾರೆ. ಬೇಕಿದ್ರೆ ಅವರ ಕೈಯಲ್ಲಿ ನಾನು 10 ಸೀರೆಗಳನ್ನು ತರಿಸ್ಕೊಳ್ತೀನಿ. ನಿಮ್ಮ ಅಣ್ಣ ಅತ್ತಿಗೆ ಭಿಕ್ಷೆ ಯಾರಿಗೆ ಬೇಕು? ನಾನು ಆ ಮನೆ ಸೊಸೆ ಅಂತ ನಿಮ್ಮ ತಂದೆ ತಾಯಿಗೆ ಮರೆತೇ ಹೋಗಿದೆ. ಆ ದೊಡ್ಡ ಸೊಸೆನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರಾ ಎಂದು ಹೂವು ಎಂದು ಅತ್ತು ಕರೆದು ರಂಪ ಮಾಡಿ ಆ ಸೀರೆಗಳನ್ನು ಮುಟ್ಟಲು ಒಪ್ಪಲಿಲ್ಲ. ಪ್ರಶಾಂತ್ ಹೃದಯದ ತುಂಬ ದುಗುಡ ಹೊತ್ತು ಊರಿಗೆ ಹಿಂತಿರುಗಿದ. ಮದುವೆಯಾದ 2 ವರ್ಷಗಳು ಇಂತಹ ಘಟನೆಗಳು ಹಲವಾರು ನಡೆದಿತ್ತು. ಹಬ್ಬ ಹರಿದಿನ ಬಂದರೆ ಸುಕನ್ಯಾ ಬೇಕಂತಲೇ ಅತ್ತೆಯ ಮನೆಗೆ ಹೋಗ್ತಿರಲಿಲ್ಲ. ಅವರ ಬಗ್ಗೆ ಬಾಯಿಗೆ ಬಂದಂಗೆ ಹೇಳ್ತಿದ್ಲು. ಒಮ್ಮೆ ಪ್ರಶಾಂತ್ ತನ್ನ ಸಹೋದ್ಯೋಗಿಯ ಮದುವೆಯ ಸಲುವಾಗಿ ಮುಂಬೈಗೆ ಹೋಗಿ ಬಂದವನೇ ಶ್ವಾಸಕೋಶದ ಸೋಂಕು ತಗಲಿ ಕಾಯಿಲೆ ಮಲಗಿಬಿಟ್ಟ. ಸುಕನ್ಯಾ 2 ದಿನಗಳ ಮಟ್ಟಿಗೆ ಬಂದು ಅವನನ್ನು ನೋಡಿಕೊಂಡ್ರೂ ಗುಣವಾಗೋದು ಬಿಡಲಿಲ್ಲ. ಸುಮ್ಮನೆ ಊರೂರು ಅಲಿಯೋಕೆ ಯಾಕ್ರಿ ಹೋಗ್ತೀರಿ? ನಿಮ್ಮ ಆರೋಗ್ಯ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕಪ್ಪ. ನಿಮಗೊಂದು ನೆಗಡಿ ಕೆಮ್ಮು ಬಂದರೂ ನಾನು ಬೆಂಗಳೂರಿನಿಂದ ರಜಾ ಹಾಕಿ ಓಡಿ ಬರಬೇಕಾ? ಗಂಡನ ಆರೋಗ್ಯ ಚಿಂತೆಗಿಂತ ಹೆಚ್ಚಾಗಿ ತಾನು ಪ್ರಯಾಣ ಮಾಡಿ ಬರಬೇಕಾಯ್ತಲ್ಲ ಎಂಬ ಅಸಮಾಧಾನವೇ ಅವಳ ಮುಖದಲ್ಲಿ ತುಂಬಿತು. ರಜಾ ಇಲ್ಲವೆಂದು 4 ದಿನಗಳಲ್ಲೇ ಸುಕನ್ಯಾ ಊರಿಗಿಂತಿರುಗಿದ್ಲು. ಅವಳು ಮಾಡಿದ ರಾಮಾಯಣ ನೆನೆಸ್ಕೊಂಡಾಗ ಅವನಿಗೆ ತಾಯಿಯನ್ನು ಕರೆಸ್ಕೊಳ್ಳುವ ಮನಸ್ಸಾಗಲಿಲ್ಲ. ವಿನಾಯಕ್ ಬಿಡುವಾದಾಗ ಬಂದು ಗೆಳೆಯನನ್ನು ವಿಚಾರಿಸ್ಕೊಳ್ತಿದ್ದ. ಪಕ್ಕದ ಮನೆಯ ಮಾಮಿ ಪ್ರಶಾಂತನಿಗೆ ಹಾಲು ಗಂಜಿ ತಂದು ಕೊಡ್ತಿದ್ರು. ಇಂತಹ ಹೊತ್ನಲ್ಲಿ ನೀನು ಒಬ್ಬನೇ ಯಾಕಪ್ಪ ಒದ್ದಾಡ್ತೀಯ? ಮನೆಯಿಂದ ನಿನ್ನ ಹೆಂಡತಿನ ಕರೆಸ್ಕೊ ಎಂದರೆ ಅವನು ಸುಮ್ಮನೆ ನಗ್ತಿದ್ದ. 1 ವಾರವಾದರೂ ಜ್ವರ ಕೆಮ್ಮು ಇಳಿಮುಖವಾಗದಿದ್ದಾಗ ಮಾಮಿಗೂ ಆತಂಕವಾಯಿತು. ಪ್ರಶಾಂತ್, ನನ್ನ ತಂಗಿ ಮಗಳು ಚಂದನ ಅಂತ ಡಾಕ್ಟರ್ ಆಗಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ವಾರಕ್ಕೊಂದ್ಸಲ BP ಚೆಕ್ ಮಾಡೋಕ್ಕೆ ನಮ್ಮನೆಗೆ ಬರ್ತಾಳೆ. ಅವಳ ಹತ್ರ ತೋರಿಸ್ಕೊಳ್ಳೋ.
ಪ್ರಶಾಂತ್ ಬೇಡವೆಂದರೂ ಕೇಳದೆ ಡಾಕ್ಟರ್ನನ್ನು ಮುಂದಿಟ್ಕೊಂಡೇ ಬಂದರು. ಪ್ರಶಾಂತ್, ಕಣ್ಬಿಡಪ್ಪ, ನಮ್ಮ ಚಂದನ ಬಂದಿದ್ದಾಳೆ. ಮಾಮಿ ಅವನನ್ನು ಮೆಲುವಾಗಿ ಅಲಗಿಸಿದಾಗ ಮೃದುವಾಗಿ ದನಿ ಕೇಳಿಸಿತು. ಮಲಗಿದ್ರೆ ಎಬ್ಬಿಸ್ಬೇಡಿ. ಪ್ರಶಾಂತ್ ನಿಧಾನವಾಗಿ ಕಣ್ಬಿಡಿಸಿ ನೋಡಿದ. ತಿಳಿ ನೇರಳೆ ಬಣ್ಣದ ಸೀರೆ ಉಟ್ಟು ಸೊಬಗಿಯ ಮುಖ ಮುಸುಕಾಗಿ ಕಾಣಿಸ್ತಿತ್ತು. ಯಾರಿವಳು? ಹೌದು, ಎಲ್ಲೋ ನೋಡಿದ್ದೀನಿ. ಎಲ್ಲಿ? ಸುಪ್ತವಾಗಿ ತನ್ನ ಕನಸಿನ ಲೋಕದಲ್ಲೇ ತನಗೆ ತುಂಬ ಸಮೀಪದವಳು ಇವಳು. ಸುಕನ್ಯಾಳೆ? ಚೀಚಿ, ಎಂದಿಗೂ ಅಲ್ಲ. ಇವಳು ಅವಳಿಗಿಂತ ತನಗೆ ಆಪ್ತಳು, ಆತ್ಮೀಯಳು. ಅವಳು ಹಣೆಯ ಮೇಲೆ ಕೈ ಇಟ್ಟಾಗ ಅವಳ ಸ್ಪರ್ಶ ತನ್ನ ಹೃದಯದಲ್ಲಿ ತಂಗಾಳಿ ಬೀಸುವಂತೆ ಮಾಡಿತು. ಲಂಗ್ಸ್ ಇನ್ಫ್ಯಾಕ್ಟ್ ಆಗಿದೆ. ಮಾಮಿ, 10 ದಿನಗಳು 2 ಹೊತ್ತು ಇಂಜೆಕ್ಷನ್ ಕೊಡಬೇಕು. ಮಾತ್ರೆಗಳು 10 ದಿನಗಳು ದಿನಕ್ಕೆ 4 ಹೊತ್ತು ತಗೊಳ್ಳಿ. ನಾನೇ ಬಂದು ಇಂಜೆಕ್ಷನ್ ಕೊಡ್ತೀನಿ. ಮಾತ್ರೆ ತಗೊಂಡು ಬರೋಕೆ ಇವರ ಜೊತೆ ಯಾರೂ ಇಲ್ವಾ? ಅವಳ ಧ್ವನಿ ಎಲ್ಲೋ ಕೇಳಿದಂತಿತ್ತು. ಇಲ್ಲಮ್ಮ, ಈ ಊರಿನಲ್ಲಿ ಯಾರೂ ಇಲ್ಲ. ಆ ಚೀಟಿ ಕೊಡು, ಇವನ್ ಫ್ರೆಂಡ್ ಬರ್ತಾನೆ, ತರಿಸ್ತೀನಿ. ಮಾಮಿ ಹೇಳಿದಾಗ ಚಂದನ ದನಿಗೂಡಿಸಿ, ಇಂಜೆಕ್ಷನ್ ತರಿಸಿಟ್ಟಿರಿ ಮಾಮಿ, ಮಧ್ಯಾಹ್ನ ಕ್ಲಿನಿಕ್ನಿಂದ ಬಂದು ಕೊಡ್ತೀನಿ ಎಂದು ಹೊರಟುಬಿಟ್ಲು. ಮಧ್ಯಾಹ್ನ ಚಂದನ ಬರುವ ಹೊತ್ತಿಗೆ ವಿನಾಯಕ್ ಔಷಧಿ ಇಂಜೆಕ್ಷನ್ ತಂದಿದ್ದ. ಹಲೋ ಡಾಕ್ಟರ್, ನಾನು ವಿನಾಯಕ್ ಅಂತ, ಪ್ರಶಾಂತನ ಫ್ರೆಂಡ್. ಅವನ ಪರಿಚಯ ಮಾಡಿಕೊಂಡಾಗ ಚಂದನ ನಸುನಕ್ಕಳು. ಆ ಜ್ವರದ ತಾಪದಲ್ಲೂ ಪ್ರಶಾಂತನಿಗೆ ಅವಳ ಮುಖ ಕಂಡು ಮೈಯಲ್ಲಿ ಮಿಂಚು ಹರಿದಂತಾಯಿತು. ಇದೇನು, ಒಂದು ದಿನದಲ್ಲೇ ಈ ಹುಡುಗಿ ತನ್ನನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದ್ದಾಳೆ. ಸುಕನ್ಯಾಳೊಡನೆ ದಾಂಪತ್ಯ ಜೀವನ ನಡೆಸಿದ್ರೂ ಇವಳ ಸಾನ್ನಿಧ್ಯದಲ್ಲಿರುವ ಸುಖ, ನೆಮ್ಮದಿ ಸುಕನ್ಯಾಳ ಸ್ಪರ್ಶದಲ್ಲಿ ಸಹ ಇರೋದಿಲ್ಲ. ಇವಳು ಇಂಜೆಕ್ಷನ್ ಕೊಟ್ಟಾಗ ಪ್ರಶಾಂತ್ ನೋವಿನಿಂದ ಮುಖ ಹಿಂಡಿದ. 10 ದಿನಗಳು ಇಂಜೆಕ್ಷನ್ ತಗೋಬೇಕಾಗತ್ತೆ. ಮೊದಲನೆಯದಕ್ಕೆ ಮುಖ ಸೊಟ್ಟ ಮಾಡ್ತೀರಲ್ಲ? ಪ್ರಶಾಂತ್ ಮಾತನಾಡಲಿಲ್ಲ. ಡಾಕ್ಟರ್, ಅವನಿಗೆ ಆಹಾರ ಏನು ಕೊಡೋದು? ವಿನಾಯಕ್ ಕೇಳಿದಾಗ ಚಂದನ ಅವನತ್ತ ನೋಡಿದ್ಲು. ಸ್ವಲ್ಪ ಡಯಟ್ ಇರಲಿ, ಖಾರ ಎಣ್ಣೆ ಫುಡ್ ಅವಾಯ್ಡ್ ಮಾಡಬೇಕು. ಅವನಿಗೆ ತುಂಬ ಸಂಕೋಚ. ನಾನೇನು ತಂದುಕೊಟ್ರೂ ತಿನ್ನೋದೇ ಇಲ್ಲ. ಅವನ ಕೈಯಲ್ಲಿ ಈಗ ಅಡಿಗೆ ತಿಂಡಿ ಮಾಡ್ಕೊಳ್ಳೋಕ್ಕಾಗಲ್ಲ. ಬೆಂಗಳೂರಿನಿಂದ ಯಾರನ್ನಾದರೂ ಕರೆಸ್ಕೊಳ್ಳೋಕ್ಕೂ ಒದ್ದಾಡ್ತಾನೆ. ಮಾಮಿ ಹೇಳಿದಾಗಲೂ ಪ್ರಶಾಂತ್ ಮೌನವಾಗಿ ಇದ್ದ. ಚಂದನ ಕೊಂಚ ಆಸಕ್ತಿಯಿಂದಲೇ ಅವನತ್ತ ನೋಡ್ತಿದ್ಲು. ಅನಾರೋಗ್ಯದಿಂದ ಮುಖ ಬಳಲಿ ಗಡ್ಡ, ಕೆನ್ನೆಯ ಮೇಲೆ ಕೂದಲು ಬೆಳೆದಿದ್ದರೂ ಅವನ ಕಣ್ಗಳಲ್ಲಿದ್ದ ಸ್ನೇಹಪರತೆ, ಸೌಮ್ಯತೆ ಅವಳನ್ನು ಆಕರ್ಷಿಸಿತು. ಮನುಷ್ಯನ ಒಳ್ಳೆಯ ಗುಣ ಮುಖಭಾವದಲ್ಲಿ ಎತ್ತಿ ಕಾಣುತ್ತದೆ ಎಂದು ಹಲವಾರರು ಬಾಯಿಂದ ಕೇಳಿದ್ಲು. ಈಗ ಪ್ರಶಾಂತನ ಮುಖ ನೋಡಿದಾಗ ಆ ಮಾತು 100ಕ್ಕೆ 100 ಸತ್ಯ ಎಂದು ಭಾಸವಾಯಿತು. ಅವನ ಹೆಸರು ಅವನಿಗಾಗಿಯೇ ಸೃಷ್ಟಿಸಿದಂತಿತ್ತು. 10 ದಿನಗಳು ಚಂದನ ತಪ್ಪದೆ ದಿನಕ್ಕೆ 3 ಬಾರಿ ಬಂದು ವಿಚಾರಿಸ್ಕೊಳ್ತಿದ್ಲು. ಎಷ್ಟೋ ಬಾರಿ ಪ್ರಶಾಂತ್ ಒಬ್ಬನೇ ಇದ್ದಾಗ ಅವಳೊಡನೆ ಮಾತನಾಡಲು ಅವನಿಗೆ ನಾಲಿಗೆಯೇ ಹೇಳ್ತಿರಲಿಲ್ಲ. ಅವಳು ಹೊರಡುವಾಗ ಮಾತ್ರ ಥ್ಯಾಂಕ್ ಯು ಎನ್ನುತ್ತಿದ್ದ. ಮಾಮಿ, ನಿಮ್ಮ ಟೆನ್ಷನ್ನಿಗೆ ಮಾತೇ ಬರಲ್ಲ. ಥ್ಯಾಂಕ್ ಯು ಅನ್ನೋದು ಬಿಟ್ಟು ಇನ್ನೊಂದು ಅಕ್ಷರ ನನ್ನ ಜೊತೆ ಮಾತನಾಡಿಲ್ಲ ಎಂದು ಚಂದನ ಮಾಮಿಯ ಬಳಿ ನಗುತ್ತಿದ್ಲು. ಪಾಪ, ಅವನ ಕಷ್ಟ ಅವನಿಗೆ. ಮಾತು ಕಡಿಮೆಯಾದರೂ ತುಂಬ ಒಳ್ಳೆ ಹುಡುಗ. ಮಾಮಿ ಮೆಚ್ಚುಗೆಯಿಂದ ನುಡಿದರು. 10 ದಿನಗಳಾದ ಮೇಲೆ ಪ್ರಶಾಂತ್ ಸಂಪೂರ್ಣವಾಗಿ ಗುಣಮುಖನಾಗಿದ್ದ. ಆದರೂ ಅವನ ಮನಸ್ಸು ಯಾಕೋ ಭಾರವಾಗಿತ್ತು. ನಾಳೆಯಿಂದ ಚಂದನ ಬರೋದಿಲ್ಲವೆಂದು ವ್ಯಥೆ ಇತ್ತು. ನಾನು ಗೃಹಸ್ಥನಾಗಿ ಬೇರೆ ಹೆಣ್ಣಿನ ಬಗ್ಗೆ ಯೋಚಿಸೋದು ಸರಿಯಲ್ಲ ಎಂದು ವಿವೇಕ ಎಚ್ಚರಿಸಿದ್ರು. ಚಂದನ ಬಂದೊಡನೆ ಅವನ ಹೃದಯದ ಬಡಿತ ಏರ್ಪೇರಾಯಿತು. ನನ್ನ ಪೇಷಂಟ್ ಹೇಗಿದ್ದಾರೆ? ಯು ಲುಕ್ ಫೈನ್. ಅವಳು ನಗುತ್ತಾ ಬಂದು ಅವನನ್ನು ಪರೀಕ್ಷಿಸಿದ್ಲು. ನಾಳೆಯಿಂದ ನೀವು ಕೆಲಸಕ್ಕೆ ಹೋಗ್ಬೋದು, ಆದರೆ ಡಯಟ್ ಕಂಟ್ರೋಲ್ ಇರಲಿ. ಡಾಕ್ಟರ್, ನಿಮ್ಮ ಫೀಸ್ ಎಷ್ಟು? ಪ್ರಶಾಂತ್ ಕೇಳಿದಾಗ ಚಂದನ ನಸುನಕ್ಕು ಅವನ ಭುಜ ತಟ್ಟಿದ್ಲು. ನೀವು ಕಂಪ್ಲೀಟ್ ಆಗಿ ರಿಕವರ್ ಆದಮೇಲೆ ಹೇಳ್ತೀನಿ. ಹಾಗಲ್ಲ,
ನೀವು ನನಗೋಸ್ಕರ ಎಷ್ಟು ತೊಂದರೆ ತಗೊಂಡಿದ್ದೀರಿ. ಪ್ಲೀಸ್ ತಗೊಳ್ಳದೆ ಇದ್ದರೆ ನನಗೆ ಬೇಜಾರಾಗತ್ತೆ. ನಾನು ಫೀಸ್ ತಗೊಳ್ಳೋದು ಬೇರೆಯವರ ಹತ್ರ ಮಾತ್ರ. ನಿಮ್ಮನ್ನು ನಾನು ಹಾಗೆ ತಿಳ್ಕೊಂಡಿಲ್ಲ ಎಂದವಳೆ ಚಂದನ ಸರಕ್ಕನೆ ಎದ್ದು ಹೊರಟ್ಲು. ಪ್ರಶಾಂತನಿಗೆ ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯವೇ ಹಿಡಿತು. ಚಂದನ ತನ್ನನ್ನು ಪರಕೀಯನೆಂದು ಭಾವಿಸದೆ ಆತ್ಮೀಯನೆಂದು ಅಂಗೀಕರಿಸಿದಾಳೆಯೇ? ಅವನ ಹೃದಯ ಹಕ್ಕಿಯಂತೆ ಹಾರಾಡಿತು. ಗುಣಮುಖನಾದ ಮೇಲೆ ಪ್ರಶಾಂತ್ ತಾಯಿಗೆ ಪತ್ರ ಬರೆದು ಚುಟುಕಾಗಿ ತನ್ನ ಆರೋಗ್ಯದ ವಿಚಾರ ಬರೆದಿದ್ದ. ಇದ್ದಕ್ಕಿದ್ದಂತೆ ತಂದೆ ತಾಯಿ ಒಟ್ಟಿಗೆ ಬಂದಾಗ ಅವನಿಗೆ ಆಶ್ಚರ್ಯ ಸಂತೋಷ ಎರಡೂ ಆಯಿತು. ಅಮ್ಮ ಯಾಕಪ್ಪ ಬಡವಾಗಿದ್ದಾಳೆ? ಅವಳಿಗೆ ನಿನ್ನದೇ ಯೋಚನೆ ಕಣಯ್ಯ. ನಿನ್ನ ಕಾಗದ ಬರುತ್ತಲೋ ಹಠ ಮಾಡಿ ನನ್ನನ್ನು ಹೊರಡಿಸ್ಕೊಂಡು ಬಂದ್ಬಿಟ್ಲು. ಯಾಕೋ ನೀನು ಇಳಿದೋಗಿದ್ದೀಯಾ? ಹೊರಗಡೆ ತಿಂದು ಆರೋಗ್ಯ ಯಾಕೆ ಹಾಳು ಮಾಡ್ಕೊತೀಯ? ರಾಮಚಂದ್ರಯ್ಯ ಕಳಕಳಿಯಿಂದ ಪ್ರಶ್ನಿಸಿದಾಗ ಮೂವರಿಗೂ ಟೀ ಹಿಡಿದು ಬಂದ ಗೌರಮ್ಮ ಆಕ್ಷೇಪಿಸಿದ್ರು. ಆಫೀಸ್ನಲ್ಲೂ ದುಡಿದು ಮನೆಯಲ್ಲೂ ಬೇಯಿಸ್ಕೊಂಡು ತಿನ್ನೋಕೆ ಅವನ ಕೈಲಾಗತ್ತಾ? ಏನೋ ಶಾಂತು, ಸುಕನ್ಯಾಳಿಗೆ ನಿನಗೆ ಮೈಯಲ್ಲಿ ಹುಷಾರಿಲ್ಲದೆ ಇರೋದು ಬರ್ದಿದ್ದೆ ತಾನೆ? ಇಲ್ಲಿಗೆ ಬಂದಿದ್ಲಾ? ಎಲ್ಲ ಗೊತ್ತಿದ್ದು ನೀನು ಈ ಪ್ರಶ್ನೆ ಕೇಳ್ತೀಯಾ ಎನ್ನುವಂತೆ ಪ್ರಶಾಂತ್ ಅರ್ಥಗರ್ಭಿತವಾಗಿ ನಕ್ಕಾಗ ಗೌರಮ್ಮ ಪತಿಯ ಕಡೆ ನೋಡುತ್ತಾ ನಾಲಿಗೆಯ ತುದಿಯಿಂದ ಬಂದ ಮಾತನ್ನು ನುಂಗ್ಕೊಂಡ್ರು. ಗಂಡನಿಗೆ ಅಡಿಗೆ ತಿಂಡಿ ಮಾಡದಿದ್ದರೆ ಹಾಳಾಗಲಿ, ಅನಾರೋಗ್ಯದ ಸಮಯದಲ್ಲಿ ಬಂದು ಗಂಡನನ್ನು ನೋಡ್ಕೊಳ್ಳೋದು ಅವಳ ಜವಾಬ್ದಾರಿ ಅಲ್ವೇ? ಶಾಂತು, ನಾನು ನಾಳೆ ಹೊರಬಿಡ್ತೀನಪ್ಪ. ನಿಮ್ಮಮ್ಮ ನಿನ್ನ ಜೊತೆ 15 ದಿನ ಇಲ್ಲೇ ಇರ್ತಾಳೆ. ಆಮೇಲೆ ಪ್ರಮೋದ್ ಬಂದು ಕರ್ಕೊಂಡು ಹೋಗ್ತಾನೆ. ರಾಮಚಂದ್ರಯ್ಯ ಮಾತು ಬದಲಾಯಿಸಿದ್ರು. ಯಾಕಪ್ಪ, ನೀವು ಅಮ್ಮನ ಜೊತೆ ಇಲ್ಲೇ ಇರಬಾರ್ದಾ? ಇಲ್ಲ, ಅಲ್ಲಿ ಪ್ರಮೋದ್ ಹೊತ್ತು ಗೊತ್ತಿಲ್ಲದೆ ಓಡಾಡಿರ್ತಾನೆ. ಮನೆ ಬೀಗ ಹಾಕೋದು ಸರಿಯಲ್ಲ. ಬೆಂಗಳೂರಿನಲ್ಲಿ ಕಳ್ತನ ಜಾಸ್ತಿ ಆಗಿದೆ. ನೀನು ಚೇತರಿಸ್ಕೊಳ್ಳೋವರೆಗೂ ಅಮ್ಮನ್ನ ಇಲ್ಲೇ ಇಟ್ಕೋ. ಪ್ರಶಾಂತ್ ತಂದೆಯನ್ನು ಒತ್ತಾಯಪಡಿಸಲಿಲ್ಲ. ಪ್ರಶಾಂತ್ ಸುಕನ್ಯಾಳಿಗೆ ಅವಳು ಸದ್ಯಕ್ಕೆ ಬರುವ ಅಗತ್ಯವಿಲ್ಲವೆಂದು ತಾಯಿ ತನ್ನ ಯೋಗಕ್ಷೇಮ ವಿಚಾರಿಸಲು ಮದ್ರಾಸ್ನಲ್ಲೇ ಬಂದಿರುವಳೆಂದು ಕಾಗದ ಬರೆದು ಹಾಕಿದ. ಅವನ ನಿರೀಕ್ಷೆಯಂತೆ ಸುಕನ್ಯಾಳಿಂದ ಯಾವ ಉತ್ತರವೂ ಬರಲಿಲ್ಲ. ತನ್ನ ತಾಯಿ ತನ್ನೊಡನೆ ಬಂದಿರೋದು ಅವಳಿಗೆ ಇಷ್ಟವಿಲ್ಲವೆಂದು ಪ್ರಶಾಂತನಿಗೆ ತಿಳಿದರೂ ಅವನು ಅವಳ ಪ್ರತಿಕ್ರಿಯೆ ಬಗ್ಗೆ ಯೋಚಿಸುವ ಗೋಡಿಗೆ ಹೋಗಲಿಲ್ಲ. ಗೌರಮ್ಮ ಇಲ್ಲಿಗೆ ಬಂದಾಗ ಸುಕನ್ಯಾ ಬಾರದಂತೆ ಎಚ್ಚರ ವಹಿಸುವ ಸಲುವಾಗಿ ಮಾತ್ರ ಅವಳಿಗೆ ಪತ್ರ ಬರೆದಿದ್ದ. ಶಾಂತು, ಈ ಮದ್ರಾಸಿನ ಕೆಲಸ ಬಿಟ್ಟು ಯಾಕೋ ಬೆಂಗಳೂರಿನಲ್ಲೇ ಕೆಲಸ ಹುಡ್ಕೊಳ್ಬಾರ್ದಾ? ಮದುವೆ ಆದಮೇಲೂ ನೀನು ಒಂಟಿಯಾಗಿ ಒದ್ದಾಡ್ಕೊಂಡಿರೋದು ನೋಡಿ ನನಗೂ ಸಾಕಾಗೋಗಿದೆ. ಗೌರಮ್ಮ ತಮ್ಮ ಅಳಲನ್ನು ಮಗನ ಬಳಿ ತೋಡ್ಕೊಂಡ್ರು. ಅಮ್ಮ, ನನಗೆ ಈಗಾಗಲೇ 10 ವರ್ಷ ಸರ್ವಿಸ್ ಆಗಿದೆ. ಸೀನಿಯಾರಿಟಿ ಬಿಟ್ಟು ಇಲ್ಲಿರೋ ಗವರ್ನಮೆಂಟ್ ಕೆಲಸ ತೊರೆದು ಬಂದರೆ ನನಗೆ ಬೆಂಗಳೂರಿನಲ್ಲಿ ಯಾವ ಕೆಲಸ ಇಟ್ಕೊಂಡು ಕಾಯ್ತಾ ಇದ್ದಾರೆ ಹೇಳು? ಅವಳಿಗೆ ಸಂಸಾರ ಗಂಡ ಬೇಕಾದಾಗ ಅವಳೇ ಇಲ್ಲಿಗೆ ಬರ್ತಾಳ್ಬಿಡು. ಪ್ರಶಾಂತ್ ಉದಾಸೀನದಿಂದ ಉತ್ತರಿಸಿದಾಗ ಗೌರಮ್ಮ ನೇರವಾಗಿ ಕಣ್ಣೀರಿಟ್ರು. ನಾನು ಅವಳಿಗೆ ಬುದ್ಧಿ ಹೇಳೋಣ ಅಂದ್ಕೊಂಡ್ರು ನಿಮ್ಮ ತಂದೆ ಅದಕ್ಕೆ ಅವಕಾಶ ಕೊಡಲ್ಲ. ಆ ತಾಯಿ ಮಗಳು ಒಟ್ಟಿಗೆ ಬಾಯಿ ಮಾಡೋಕೆ ನಿಂತ್ಕೊಂಡ್ರೆ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋಕ್ಕಾದರೂ ನಾವು ತೆಪ್ಪಗಾಗ ಬೇಕಾಗತ್ತೆ ಅಂತಾರೆ. ಮತ್ತೆ ನಿನ್ನ ಸೊಸೆ ಯೋಗ್ಯತೆ ಗೊತ್ತಿದ್ದು ಯಾಕಮ್ಮ ಕೊರಗ್ತೀಯ? ಹಳೆಯ ನೆನಪಿನಿಂದ ಗೌರಮ್ಮನವರ ಕಣ್ಣು ಮಂಜಾಯಿತು. ಆಗ ಪ್ರಶಾಂತನಿಗೆ ಹೊಸದಾಗಿ ಮದುವೆಯಾದ ಸಮಯ. ಗೌರಮ್ಮ, ರಾಮಚಂದ್ರಯ್ಯ ಹಾಗೂ ಪ್ರಮೋದ್ ನವದಂಪತಿಗಳ ಜೊತೆ ಹರಕೆ ತೀರಿಸಲು ಧರ್ಮಸ್ಥಳಕ್ಕೆ ಹೋಗಿದ್ರು. ಅವರ ಎಲ್ಲರ ಆಗಮನ ಇಷ್ಟವಿಲ್ಲವೆನ್ನುವಂತೆ ಸುಕನ್ಯಾ ಮುಖ ದಪ್ಪ ಮಾಡಿಕೊಂಡೇ ಬಂದಿದ್ಲು. ದಾರಿಯಲ್ಲಿ ಯಾವುದೋ ಸಣ್ಣ ಮಾತಿಗೆ ಅವಳಿಗೆ ಪ್ರಶಾಂತನಿಗೆ ಜಗಳ ಹತ್ತಿ ಅವಳು ಸಾರ್ವಜನಿಕ ಸ್ಥಳದಲ್ಲೇ ಗಂಡನೊಡನೆ ಏರ್ಧ್ವನಿಯಲ್ಲಿ ವ್ಯಾಚ್ಯ ಕಾದಿದ್ಲು. ಗೌರಮ್ಮ ಇನ್ನೂ ಮರೆತಿರಲಿಲ್ಲ. ತಮ್ಮ ಸೊಸೆಗೆ ಗೌರವ ಸಂಸ್ಕಾರ ಕೊಂಚವೂ ಇಲ್ಲವೆಂದು ರಾಮಚಂದ್ರನವರಿಗೆ ಆಗಲೇ ಅರಿವಾಗಿತ್ತು. ತನಗೆ ಒಳ್ಳೆಯ ಸುಸಂಸ್ಕೃತ ಹೆಂಡತಿ ದೊರಕಿದ್ರೆ ಇಲ್ಲೇ ಬಂದು ದರ್ಶನ ಮಾಡ್ತೇನೆಂದು ಪ್ರಮೋದ್ ಆ ಗಳಿಗೆಯಲ್ಲೇ ಹರಕೆ ಮಾಡಿಕೊಂಡಿದ್ದ. ಅಂದೇ ಕೊನೆ. ಸುಕನ್ಯಾಳೊಡನೆ ಎಲ್ಲಿ ಹೋಗುವ ಸಾಹಸವನ್ನು ಮತ್ತೆ ಮಾವಂದಿರಾಗಲಿ ಮೈದುನನಾಗಲಿ ಮಾಡಿರಲಿಲ್ಲ.
ಯಾರು ತಿದ್ದಲಾರದಂತಹ ಸುಕನ್ಯಾಳನ್ನು ತಾವು ಬುದ್ಧಿಮಾತಿನಿಂದ ಬಗ್ಗಿಸಲು ಸಾಧ್ಯವೇ? ಹಾಗೆಂದು ತಿಳಿಯೋದು ತಮ್ಮ ಮೂರ್ಖತನ ಎಂದು ತಮ್ಮನ್ನು ತಾವೇ ಅಳೆದುಕೊಂಡ್ರು. ಗೌರಮ್ಮ ಮದ್ರಾಸಿಗೆ ಬಂದು 1 ವಾರವಾಗಿತ್ತು. ಅಂದು ಬೆಳಿಗ್ಗೆ ಪ್ರಶಾಂತ್ ಆಫೀಸಿಗೆ ಹೋಗಲು ತಯಾರಾಗ್ತಿದ್ದಾಗ ನೆರೆಮನೆಯ ಮಾಮಿ ಬಂದರು. ಪ್ರಶಾಂತ್, ನಿಮ್ಮ ಮನೆಯಲ್ಲಿ ಡೆಟಾಲ್ ಇಟ್ಟಿದೆಯಾ? ಪ್ರಶಾಂತ್ ತನ್ನ ಸೇವಿಂಗ್ ಕಿಟ್ನಲ್ಲಿದ್ದ ಡೆಟಾಲ್ ಬಾಟಲ್ ಕೊಡುತ್ತಾ ಕೇಳ್ದ. ಯಾಕೆ ಮಾಮಿ, ಯಾರಿಗಾದರೂ ಏಟಾಗಿದೆಯಾ? 2 ದಿನದಿಂದ ನಾನು ದಿನ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾ ಇದ್ದೀನಪ್ಪ. ಚಂದನ ಪ್ರತಿದಿನ ಬೆಳಗ್ಗೆ ನನಗೆ ಇಂಜೆಕ್ಷನ್ ಕೊಟ್ಟು ಡ್ಯೂಟಿಗೆ ಹೋಗ್ತಾಳೆ. ಚಂದನ ಪ್ರತಿದಿನ ತನ್ನ ಕೆಂಪು ಮಾರುತಿ ಕಾರ್ನಿಂದ ಇಳಿಯುವ ಹೊತ್ತಿಗೆ ಪ್ರಶಾಂತ್ ಬಾಲ್ಕನಿಯಲ್ಲಿ ನಿಂತು ಪೇಪರ್ ಓದ್ತಿದ್ದ. 1-2 ಬಾರಿ ಚಂದನ ಒಳಗೆ ಬರುವಾಗ ಆಕಸ್ಮಿಕವಾಗಿ ಅವನನ್ನು ನೋಡಿದ್ರೆ ನಸುನಗೆ ಬೀರ್ತಿದ್ಲು. ಅವಳ ಮುದ್ದಾದ ಮುಖದಲ್ಲಿ ಅರಳುವ ನಗೆಯನ್ನು ನಿರ್ಲಕ್ಷಿಸುವ ಕಲೆ ಪ್ರಶಾಂತನಿಗಿರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.